ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ, ದೈವ ಶಕ್ತಿ. ಶಂಕರಿ ಶುಭಕರಿ ಭುವನೇಶ್ವರಿ ನಮ್ಮಮ್ಮ. 3 ವಾರದಲ್ಲಿ ನನ್ನ ಮಗಂದು ಸರ್ಜರಿ, ಹಾರ್ಟ್ ಸರ್ಜರಿ ಕೂಡ ಪೂರ್ತಿ ಆಯಿತು. ಸೊ ಈ ತಾಯಿ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗಿದೆ. ಇವಾಗ ನನ್ನ ಮಗನು ತುಂಬ ಚೆನ್ನಾಗಿದ್ದಾನೆ. 9 ವಾರ ಬಂದು ಫಲ ಕಡ್ದ. 9 ವಾರಕ್ಕೆ ಕೋರ್ಟ್ ಕೇಸ್ ಬಗೆಹರಿತು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ. ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠದಲ್ಲಿ ನೆಲೆಸಿರುವ ಕಾಟೇರಮ್ಮ ದೇವಿ ಈಗಾಗಲೇ ತನ್ನ ಪವಾಡ ಹಾಗೂ ಮಹಿಮೆಯಿಂದ ರಾಜ್ಯಾದ್ಯಂತ ಹಾಗೂ ರಾಜ್ಯದ ಹೊರಗೂ ಮನೆ ಮಾತಾಗಿದ್ದಾಳೆ. ಆದ್ದರಿಂದಲೇ ಈ ತಾಯಿಯ ದರ್ಶನಕ್ಕಾಗಿ ದೂರದ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ದಿನನಿತ್ಯ ತಂಡೋಪತಂಡವಾಗಿ ಬರುತ್ತಾರೆ. ಬಾದೇವಿ ಬಾರಮ್ಮ ಭಾಗ್ಯನತಾರಮ್ಮ ನಮ್ಮೂರ ಮಹತಾಯಿ ಕಾಟೇರಮ್ಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರ ಇದೀಗ ಪುಣ್ಯ ಕ್ಷೇತ್ರವಾಗಿ ಖ್ಯಾತಿಯಾಗುತ್ತಿದೆ. ಈ ದೇವಾಲಯದ ಮಹಿಮೆ, ಗುಣಮಟ್ಟ ಎಲ್ಲವೂ ಅಚ್ಚುಕಟ್ಟಾಗಿದ್ದು ಅನ್ನದಾಸೋಹ ವರ್ಷ ಪೂರ್ತಿ ಇರುತ್ತದೆ ಹಾಗೂ ಭಕ್ತಾದಿಗಳಿಗೆ ಯಾವುದೇ ರೀತಿಯ ಕುಂದುಕೊರತೆ ಇಲ್ಲದಂತೆ ದೇವಾಲಯದ ಆಡಳಿತ ಮಂಡಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ. ಆದ್ದರಿಂದಲೇ ಹುಣ್ಣಿಮೆಯ ವಿಶೇಷ ಪೂಜೆಗಾಗಿ ಲಕ್ಷಾಂತರ ಭಕ್ತರು ಕಾಟೇರಮ್ಮನ ಸನ್ನಿಧಿಗೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಹುಣ್ಣಿಮೆಯ ಪ್ರಯುಕ್ತ ಬೆಳಗಿನಿಂದಲೇ ತಾಯಿ ವಿಶೇಷ ಪೂಜೆ, ಹೋಮ ಕಾರ್ಯಗಳು ಶುರುವಾಗಿದ್ದವು. ಅದಕ್ಕಾಗಿಯೇ ದೇವಾಲಯವನ್ನು ಹೂವಿನಿಂದ ಅಲಂಕಾರಗೊಳಿಸಲಾಗಿತ್ತು. ಇಲ್ಲಿ ನಡೆಯುವ ತೀರ್ಥ ಸ್ನಾನಕ್ಕೆ ಬಹಳಷ್ಟು ಮಹತ್ವವನ್ನು ನೀಡಲಾಗಿದೆ. ಶಾಸ್ತ್ರ ಕೇಳಲೆಂದೇ ಭಕ್ತರು ಸಾಲುಗಟ್ಟಿ ನಿಂತಿರುತ್ತಾರೆ. ಜೊತೆಗೆ ದೇವಿಗೆ ಅಭಿಷೇಕ ಮಾಡಿದ ನೀರಿನಲ್ಲಿ ತೀರ್ಥ ಸ್ನಾನವನ್ನು ಮಾಡಲು ಭಕ್ತರು ತುದಿಗಾಲಲ್ಲಿ ನಿಂತಿರುತ್ತಾರೆ. ಇದರೊಂದಿಗೆ ಇಲ್ಲಿನ ಜೋಡಿ ಆಲದ ಮರಕ್ಕೆ ತೆಂಗಿನಕಾಯಿ ಹರಕೆ ಕಟ್ಟಲು ಸಹ ಭಕ್ತರು ಮುಗಿಬೀಳ್ತಾರೆ. ಯಾಕಂದ್ರೆ ಅದರಿಂದ ಭಕ್ತರ ಬಹುತೇಕ ಸಮಸ್ಯೆಗಳು ಬಗೆಹರಿದಿರುವ ಉದಾಹರಣೆಗಳಿವೆ. ಆದ್ದರಿಂದಲೇ ಹುಣ್ಣಿಮೆಯ ದಿನದಂದು ನಡೆದ ವಿಶೇಷ ಪೂಜೆಯ ದಿನ ತೀರ್ಥ ಸ್ನಾನಕ್ಕಾಗಿ ಭಕ್ತಗಣ ಕಾದು ನಿಂತಿತ್ತು. ತೆಂಗಿನಕಾಯಿ ಹರಕೆ ಕಟ್ಟಲು ಸಾಗರೋಪಾದಿಯಲ್ಲಿ ಭಕ್ತರು ಧಾವಿಸಿ ಬಂದಿದ್ರು. ಒಟ್ಟಾರೆ ಹುಣ್ಣಿಮೆಯಂದು ವಿಶೇಷ ಪೂಜೆ, ದೇವಿ ಮೆರವಣಿಗೆ, ಅನ್ನದಾನ, ತೀರ್ಥ ಸ್ನಾನ ಎಲ್ಲವೂ ಸಹ ಅಚ್ಚುಕಟ್ಟಾಗಿ ನೆರವೇರಿತು. ಆ ಮೂಲಕ ಲಕ್ಷಾಂತರ ಭಕ್ತರು ಕಾಟೇರಮ್ಮನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಇದೇ ವೇಳೆ ಮಾತನಾಡಿದ ದೇವಾಲಯದ ಧರ್ಮದರ್ಶಿ ರಾಮಯ್ಯನವರು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ತಾಯಿಯ ಶಕ್ತಿ ನೋಡಿರುತ್ತೀರಿ. ಇಲ್ಲಿಗೆ ನಂಬಿಕೆಯಿಂದ ಬಂದರೆ ಮಾತ್ರ ಒಳ್ಳೆಯದಾಗತ್ತೆ. ಯಾಕಂದರೆ ಇಲ್ಲಿರೋದು ದೈವ ಶಕ್ತಿಯೇ ಹೊರತು ಮಾನವ ಶಕ್ತಿಯಲ್ಲ. ದೇವಿಯ ಕೃಪೆಯಿಂದ ಭಕ್ತರ ಎಲ್ಲ ತರಹದ ಸಮಸ್ಯೆಯು ಬಗೆಹರಿಯುತ್ತದೆ ಹಾಗೂ ಇಲ್ಲಿ ನಡೆಯುವ ಲಕ್ಷ್ಮೀ ಕುಬೇರ ಯಾಗದಿಂದ ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ. ತೆಂಗಿನಕಾಯಿ ಹರಕೆ ಕಟ್ಟಿ 9 ವಾರ ಪ್ರದಕ್ಷಿಣೆ ಹಾಕಬೇಕು. ಅದರೊಂದಿಗೆ ತಾಯಿಗೆ ಅಭಿಷೇಕ ಮಾಡಿದ ನೀರಿನಿಂದ ಭಕ್ತರಿಗೆ ತೀರ್ಥ ಸ್ನಾನ ಮಾಡಿಸಿದಾಗ ಅವರಿಗಿರುವ ಆರೋಗ್ಯ ಸಮಸ್ಯೆ, ಚರ್ಮರೋಗ, ಮುಟ್ಟಿನ ಸಮಸ್ಯೆ, ಇನ್ನೂ ಹಲವು ಸಮಸ್ಯೆಗಳು ಬಗೆಹರಿಯುತ್ತವೆ. ಆದ್ದರಿಂದಲೇ ಹುಣ್ಣಿಮೆ ದಿನದ ವಿಶೇಷ ಪೂಜೆಯಂದು ಭಕ್ತರು ಹೆಚ್ಚಾಗಿ ಬರುತ್ತಾರೆ ಎಂದರು. ಚರ್ಮರೋಗ ಆಗಿರ್ಬೋದು, ಬಿಳಿ ಮಚ್ಚೆ, ಸೋರಿಯಾಸಿಸ್, ಈ ಸಂತಾನ ವಿಳಂಬ, ಮದುವೆ ವಿಳಂಬ, ಹೆಣ್ಮಕ್ಳಿಗೆ ಪರ್ಸನಲ್ ಸಮಸ್ಯೆಗಳು, ಆರೋಗ್ಯದಲ್ಲಿ ತೊಂದರೆಗಳು, ನಾಗದೋಷ, ಕುದಿದೋಷ, ಬ್ರಹ್ಮಹತ್ಯೆ ದೋಷ, ಸ್ತ್ರೀ ದೋಷ, ಪಿತೃದೋಷ, ಈ ಥರ ಒಂದು ದೋಷ ಅಲ್ಲ, ಎಲ್ಲ ಥರದ ಸಮಸ್ಯೆಗೂ ಈ ಒಂದು ತೀರ್ಥ ಸ್ನಾನದಲ್ಲಿ ಪರಿಹಾರ ಸಿಗುತ್ತೆ. ಯಾವ ರೀತಿ ತೀರ್ಥ ಸ್ನಾನ ಏನು ಮಾಡ್ತಾರಪ್ಪ ಅಂದರೆ, 7 ನದಿಗಳ ನೀರು ಅಂದರೆ 14 ನದಿ ನೀರು, ಅಮ್ಮನಿಗೆ ಲೇಪನ ಮಾಡಿರೋಂಥ ಗಂಧ, ಕುಂಕುಮ, ಅರಿಶಿನ, ವಿಭೂತಿ, 108 ದ್ರವ್ಯಗಳು, ಸುಗಂಧಪರದ ದ್ರವ್ಯಗಳನ್ನು ಹಾಕಿ ಅಮ್ಮನಿಗೆ ಅಭಿಷೇಕ ಮಾಡಿದ್ದ ನೀರನ್ನು ಇವರು ತಲೆ ಮೇಲೆ ಹಾಕುವಂಥದ್ದು. ಇದು ಹಾಕಿ ಅಮ್ಮನ ಅವರ ಮೇಲಿಂದ ಆಯಿಸಿದ್ರೆ ಅವ್ರಿಗಿರೋಂಥ ನೆಗೆಟಿವ್ ಏನೇ ಇದ್ರೂ ಸಹಿತ ಪರಿಹಾರ ಆಗುತ್ತೆ. ಶಾಶ್ವತವಾದಂಥ ಪರಿಹಾರ ಸಿಗುತ್ತೆ. ನಂಬಿಕೆ, ಮೊಟ್ಟ ಮೊದಲ ಬಾರಿ ನಂಬಿಕೆ ಇಟ್ಟು ಈ ಒಂದು ಕ್ಷೇತ್ರದ ಮೇಲೆ ನಂಬಿಕೆ ಇಟ್ಟು ಯಾರ ಒಂದು ಆ ತಾಯಿ ಒಂದು ಆರಾಧನೆ ಸೇವೆ ಮಾಡ್ತಾರೋ ಅವರಿಗೆ 100ಕ್ಕೆ 1000% ಫಲ ಸಿಗುತ್ತೆ. ಅಲ್ಲಿ ನಿತ್ಯ ಅನ್ನದಾಸೋಹ ಆಗಿರ್ಬೋದು, ಪ್ರತಿ ಒಂದು ಸಹಿತ ಆ ತಾಯಿ ಒಂದು ಅನುಗ್ರಹದ ಮೇಲೆ ನಡೀತಾ ಇರೋಂಥದ್ದು.
ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ, ದೈವ ಶಕ್ತಿ. ನಂತರ ಮಾತನಾಡಿದ ಭಕ್ತೆಯೊಬ್ಬರು, ನಾವು ಇದೇ ಮೊದಲ ಬಾರಿ ಇಲ್ಲಿಗೆ ಬಂದಿದ್ದು ಪಾಸಿಟಿವ್ ವೈಬ್ಸ್ ಇದೆ, ಸಮಸ್ಯೆ ಬಗೆಹರಿಯಬಹುದು ಎಂಬ ನಂಬಿಕೆ ಇದೆ ಎಂದರು. ಮತ್ತೊಬ್ಬ ಭಕ್ತ ಮಾತನಾಡಿ, ನನ್ನ ಮಗನಿಗೆ ಹಾರ್ಟ್ ಆಪರೇಷನ್ ಮಾಡಿಸಬೇಕಾಗಿತ್ತು, ಅದಕ್ಕಾಗಿ ಡಾಕ್ಟರ್ ಡೇಟ್ ನೀಡಿದ್ರು. ಇಲ್ಲಿಗೆ ಬಂದ 3 ವಾರಕ್ಕೆ ನನ್ನ ಮಗನ ಹಾರ್ಟ್ ಸರ್ಜರಿಯಾಗಿ ಗುಣಮುಖನಾಗಿದ್ದಾನೆ ಎಂದರು. ಮತ್ತೋರ್ವ ಭಕ್ತ ಮಾತನಾಡಿ, ನನಗೆ ಈ ಹಿಂದೆ ಬಹಳಷ್ಟು ಸಮಸ್ಯೆ ಇತ್ತು. ಇಲ್ಲಿಗೆ ಬಂದು 9 ವಾರ ತೆಂಗಿನಕಾಯಿ ಹರಕೆ ಕಟ್ಟಿದ ನಂತರ ಒಳ್ಳೆಯದಾಯಿತು. ಇದೀಗ ಆರೋಗ್ಯ ಸಮಸ್ಯೆ ಇರೋ ಕಾರಣ ಮತ್ತೆ ಬಂದಿದ್ದೇನೆ ಎಂದರು. ಒಂದು ಪಾಸಿಟಿವ್ ಒಂದು ನಂಬಿಕೆ ಅಂತ ಇದೆ. ಅಂದ್ರೆ ಇಲ್ಲಿ ಅದು ಹರಕೆ ಆಗತ್ತಂತ ಎಲ್ಲರೂ ಬರ್ತಿದ್ದಾರೆ. ಇಲ್ಲಿ ಕಾಯಿ ಕಟ್ಟೋದಾಯ್ತು, ಆಮೇಲೆ ಕೀಲಿ ಕಟ್ಟೋದಾಯ್ತು, ಆಮೇಲೆ ಒಳಗಡೆ ಎಲ್ಲ ಹೋಮ ಇದೆ. ಏನೋ 9 ವಾರ ಏನೋ ಹರಕೆ ಮಾಡ್ಬೇಕಂತೆ. ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಸ್ವಲ್ಪ ಜಾಸ್ತಿ ಪವರ್ಫುಲ್ ಇದೆ ಅಂತೆ. ಸೊ ಅದಕ್ಕೆ ಎಲ್ಲ ಇಲ್ಲಿ ಜನ ಬಂದು ಕಾಯಿ ಕಟ್ಟಿ ತಮ್ಮ ಹರಕೆನ ತೀರಿಸ್ಕೊಂಡು ಹೋಗ್ತಿದ್ದಾರೆ. ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಈ ಹರಕೆ ನೋಡ್ಕೊಂಡು ಹೋಗಕ್ ಬಂದಿರೋದು. ಫಸ್ಟ್ ಟೈಮ್ ಒಂದು ವಿಸಿಟ್ ಮಾಡ್ಬೇಕಂತ ಬಂದಿರೋದು. 9 ವಾರ ಬಂದಿದ್ರಿ. ಸೊ ನನ್ನ ಮಗಂದು ಒಂದು ಕಾರ್ಯ ಇತ್ತು, ಏನಾದ್ರು ಹಾರ್ಟ್ ಸರ್ಜರಿ ಇತ್ತು, ಹಾಸ್ಪಿಟ್ಲಲ್ಲಿ ಟೈಮ್ ಕೊಡ್ತಾಯಿದ್ರು. ಇಲ್ಲಿ ಬಂದ ಮೇಲೆ ಆದಷ್ಟು ಬೇಗ ಒಂದು 2-3 ವಾರದಲ್ಲೇ ನನ್ನ ಮಗಂದು ಸರ್ಜರಿ, ಹಾರ್ಟ್ ಸರ್ಜರಿ ಕೂಡ ಪೂರ್ತಿ ಆಯಿತು. ಸೊ ಈ ತಾಯಿ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗಿದೆ. ಇವಾಗ ನನ್ನ ಮಗನೂ ತುಂಬ ಚೆನ್ನಾಗಿದ್ದಾನೆ. ನನ್ನ ಮಗ ಈ ತಾಯಿಯಿಂದನೇ 2ನೇ ಜನ್ಮ ಪಟ್ಟು ಬಂದವನೇ. ಸೊ ನಮ್ಮ ಮಗನಿಗೆ ಹಾರ್ಟ್ ಸರ್ಜರಿ ಆಗಿರೋದು ಆ ತಾಯಿದು ತುಂಬಾ ಆಶೀರ್ವಾದ. ಸೊ ಇಲ್ಲಿ ಬಂದರೆ ಒಳ್ಳೆ ಮನಸ್ಸಿಂದ ಬರಬೇಕು. ಬಂದು ಅವ್ರ ಮನಸ್ಸಿಂದ ಒಂದು ಕಾಯಿ ಕಟ್ಟಿ 9 ವಾರ ಬಂದು ಪೂರ್ತಿ ಮಾಡಿದ್ರೆ ಆ 9ನೇ ವಾರ ಮುಗಿಯೋದು ಮುಂಚೆನೇ ನಿಮ್ಮ ಕಾರ್ಯ ಯಾವುದನ್ನ ಕಡೆಯಿಂದ ನಿಮ್ಮ ಕಾರ್ಯ ಮುಗಿಯುತ್ತೆ. 9 ವಾರ ಬಂದು ಫಲ ಕಡ್ದ. 9 ವಾರಕ್ಕೆ ಕೋರ್ಟ್ ಕೇಸ್ ಬಗೆಹರಿತು. ಮತ್ತು ಇವಾಗ ಅಮಾವಾಸ್ಯೆ ಪೌರ್ಣಮಿಗೆ ಪ್ರತಿ ತಿಂಗಳಲ್ಲೂ 2 ಸಲ ಬರ್ತಾ ಇದ್ದೀನಿ. ಆರೋಗ್ಯದ ಕೇಳಬೇಕು, ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಸರ್. ಕ್ಷೇತ್ರದ ಬಗ್ಗೆ ತುಂಬ ಅನುಕೂಲ ಆಗುತ್ತೆ. ಬಂದರೆ ಯಾವ್ಯಾವ ಇದ್ವು ಕಷ್ಟದಲ್ಲಿದ್ದವರು ಬಂದು ಬಗೆಹರಿಸ್ಕೋಬೋದು. ಏನೇ ಮಾಡೋದು ನಂಬಿಕೆಯಿಂದ ಮಾಡಬೇಕು. ಹೌದು, 9 ವಾರ ಫಲ ಕಟ್ಟಿದ್ದೀವಿ. ಕೋರ್ಟ್ ಕೇಸ್ ಬಗೆಹರಿದೈತೆ. ಇವಾಗ ಆರೋಗ್ಯದ ಕೇಳಕ್ಕೆ ಬಂದಿದ್ದೀವಿ ಸರ್ ಅಷ್ಟೇ. ಮತ್ತೋರ್ವ ಭಕ್ತೆ ಮಾತನಾಡಿ, ನನ್ನ ಮೊಮ್ಮಗನಿಗೆ ಮೊಬೈಲ್ ಬಳಸಬೇಡ ಅಂತ ಬೈದಿದ್ದಕ್ಕೆ ವಿಷ ಕುಡಿದಿದ್ದ. ನಂತರ ಆಸ್ಪತ್ರೆಗೆ ಅವನನ್ನು ಸೇರಿಸಿ ಅಲ್ಲಿಂದಲೇ ತಾಯಿಗೆ ಹರಕೆ ಹೊತ್ತ ನಂತರ ನನ್ನ ಮೊಮ್ಮಗ ಈಗ ಸರಿ ಹೋದ ಎಂದರು. ಮತ್ತೊಬ್ಬ ಭಕ್ತ ಮಾತನಾಡಿ, ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ. ನೀವು 9 ವಾರಗಳ ತೆಂಗಿನಕಾಯಿ ಹರಕೆ ಕಟ್ಟಬೇಕು. 9 ವಾರದ ಒಳಗೆ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಆದ್ದರಿಂದ ನಂಬಿಕೆ ಇಟ್ಟು ಬನ್ನಿ ಎಂದರು. ಮೊಮ್ಮಗನಿಗೆ ಹಿಂಗೇನೋ ಮೊಬೈಲ್ ನೋಡಬಾರ್ದು ಅಂತ ಔಷಧಿ ಕುಡ್ದು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದ. ಅವಾಗ ನಮ್ಗೆ ಯಾರೋ ಹೇಳಿದ್ರು, ಕಾಟೇರಮ್ಮನಿಗೆ ಹರಕೆ ಹೊತ್ಕೊಳ್ರಿ, 9 ವಾರ ಹೋಗಿ ಬಂದ್ರಿ, ಕಾಯಿ ಕಟ್ಟಿ ನಿಮ್ಗೆ ಒಳ್ಳೇದಾಗ್ತಿದೆ ಅದು. ನಾವು ಅಲ್ಲಿ ಆಸ್ಪತ್ರೆಯಲ್ಲಿ ಕೈ ಮುಕ್ಕೊಂಡು ಹರಕೆ ಕಟ್ಕೊಂಡ್ವಿ. ನಮ್ಮ ಮೊಮ್ಮಗ ಮೇಲಾಗಿ ಇವಾಗ ಮೊದ್ಲಂಗೆ ಚೆನ್ನಾಗಿ. ಇದು 2ನೇ ವಾರ ಬರ್ತಾ ಇರೋದು, ಇನ್ನೂ 7 ವಾರ ಬರ್ಬೇಕು. ತುಂಬಾ ವೈಬ್ರೇಷನ್ ಪಾಸಿಟಿವ್ ಅಲ್ಲಿ ಇದೆ. ದೇವ್ರ ಶಕ್ತಿ ಇದೆ ಇಲ್ಲಿ. ತುಂಬಾ ಚೆನ್ನಾಗಿ ಹರಕೆಯಿಂದ ಕಟ್ಟಿದ್ರೆ ತುಂಬಾ ಚೆನ್ನಾಗಿ ಒಳ್ಳೇದಾಗುತ್ತೆ. ನಂಬಿಕೆ 100% ಆಗೇ ಆಗುತ್ತೆ. ನನ್ನ ಅನುಭವ ಹೇಳ್ಬೇಕಂದ್ರೆ ನನಗೆ 100 200% ಆಗಿದೆ. ಹೀಗೆ ಬಂದಿದ್ದ ಪ್ರತಿಯೊಬ್ಬ ಭಕ್ತರು ಸಹ ಕಾಟೇರಮ್ಮನ ಮಹಿಮೆಯ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಅನುಭವವನ್ನ ಹಂಚಿಕೊಂಡರು. ಕಾಯು ನಮ್ಮ ತಾಯಿ ಕಾಟೇರಮ್ಮ, ಭದ್ರಕಾಳಿ ರೂಪ ತಾಳಿ ಬಂದಾಳಮ್ಮ.